ನಮಸ್ಕಾರ. ಸಂಜೆ ವಾಕಿಂಗಿಗೆ ಅಂತ ಹೊರಟಿದ್ದೆವು. ನಮಗೆ ಎಂತ ಸಿಕ್ಕಿದೆ ಗೊತ್ತುಂಟಾ? ನಮ್ಮ ಬಾಲ್ಯಕಾಲದಲ್ಲಿ ಇದನ್ನು ನಾವು ತುಂಬ ತಿಂತಿದ್ದೆವು. ತೋರಿಸ್ತೇನೆ ನಿಮಗಿಲ್ಲಿ. ಇದುವೇ ಗೊತ್ತಾಯ್ತಾ ಎಂತ ಅಂತ ಹೇಳಿ? ನಾವು ನಮ್ಮ ಹವ್ಯಕ ಭಾಷೆಯಲ್ಲಿ ಇದಕ್ಕೆ ಕುಂಟಂಗಿಲ ನೇರಳೆ ಅಂತ ಕರಿತೇವೆ. ಕುಂಟಂಗಿಲ ಹಣ್ಣು ಅಂತೆಲ್ಲ ಕರಿತೇವೆ. ಕನ್ನಡದಲ್ಲಿ ಕುಂಟಾಲ ನೇರಳೆ ಅಂತ ಕೂಡ ಕರೀತಾರೆ. ಇದೆಲ್ಲ ಸಣ್ಣ ಸಣ್ಣ ಎಳತ್ತು ಕಾಯಿಗಳಾಯ್ತಾ. ನಿಮಗೆ ಹಣ್ಣು ತೋರಿಸ್ತೇನೆ ನೋಡಿ. ಇಲ್ಲಿ ಹಣ್ಣು ಆಗಿದೆ, ಒಂದೊಂದು ಅಲ್ಲಲ್ಲಿ ಹಣ್ಣಾಗ್ಲಿಕ್ಕೆ ಶುರುವಾಗಿದೆ. ಇದು ಬೇರೆ ಗಿಡದಲ್ಲಿ ಆದದ್ದು, ನಾನು ಫಸ್ಟಿಗೆ ತೋರಿಸಿದ ಗಿಡದಲ್ಲಿ ಅಲ್ಲ. ರೋಡ್ ಬದಿ ಆದ ಕಾರಣ ಸ್ವಲ್ಪ ಧೂಳುಂಟು. ಸಣ್ಣದಿರುವಾಗ ಯಾರೆಲ್ಲ ಧೂಳಿಗೆಲ್ಲ ಕ್ಯಾರ್ ಹೊಡಿತಿದ್ರು. ಈಗ ಆರಾಮ್ಸೆ ತಿಂತೇವೆ. ಈಗ ಆರಾಮ್ಸೆ ತಿನ್ಲಿಕ್ಕೆ ಯೋಚನೆ ಮಾಡ್ತೇವೆ, ತಿಂತೇವಲ್ಲ. ಹಿಂದೆ ಕಣ್ಣು ಮುಚ್ಚಿ ಧೂಳನ್ನು ಹೀಗೊಮ್ಮೆ ಲಂಗದಲ್ಲಿ ಒರೆಸಿಕೊಂಡು ತಿಂತಾ ಇದ್ದೆವು. ಒರೆಸ್ಕೊಂಡಿದ್ದೇನೆ ಧೂಳು. ಇದನ್ನು ತಿಂತೇನೆ. ಸ್ವಲ್ಪ ಚೊಗರು ಇರ್ತದೆ, ಸಿಹಿ ಇರ್ತದೆ. ಇದನ್ನು ತುಂಬ ತಿಂದರೆ ನಾಲಿಗೆ ನೇರಳೆ ಆಗ್ತದೆ ಆಯಿತಾ. ನಮ್ಮ ಹೈಬ್ರಿಡ್ ನೇರಳೆ ಹಾಗೆ ಅಥವಾ ನಮ್ಮ ಊರಲ್ಲಿ ದೊಡ್ಡ ನೇರಳೆ ಸಿಗ್ತದಲ್ಲ, ಅದರಷ್ಟು ನೇರಳೆ ಆಗೋದಿಲ್ಲ. ಆದರೆ ಸ್ವಲ್ಪ ನೇರಳೆ ಆಗ್ತದೆ ಬಣ್ಣ. ಸ್ವಲ್ಪ ಚೊಗರು ರುಚಿ. ತುಂಬ ಹಣ್ಣಾದರೆ ಸ್ವಲ್ಪ ಸಿಹಿ ಇರ್ತದೆ, ಮತ್ತೊಂದು ಸ್ವಲ್ಪ ಚಪ್ಪೆ. ತುಂಬ ಸಿಹಿಯದ್ದು ಸಿಗೋದು ಅಪರೂಪ. ಆದರೂ ನಮ್ಮ ಬಾಲ್ಯಕಾಲದಲ್ಲಿ ನಮಗಿದು ಫೇವ್ರೆಟ್ ಹಣ್ಣು. ಕುಂಟಂಗಿಲ ಹಣ್ಣು ಅಂತ ನಾವು ಕರೆಯೋದು. ನೀವು ಬೇರೆ ಬೇರೆ ಹೆಸರು ಎಂತ ಕರಿತೀರಿ ಅಂತ ನಂಗೊಂದು ಹೇಳಿ.